ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪುಟಾಣಿಗೆ ಡೆಲಿವರಿ ಟೈಮ್ ಬಂದಿದೆ. ಆ್ಯಕ್ಚುಲಿ ತುಂಬ ಹೊಟ್ಟೆ ನೋವಿದೆ ಅವಳಿಗೆ, ಹಾಗಾಗಿ ಮನೆ ಒಳಗಡೆನೆ ಬಂದು ಕೂತ್ಬಿಟ್ಟಿದ್ದಾಳೆ. ತುಂಬಾ ಗಲಾಟೆ ಮಾಡ್ತಾಯಿದ್ಲು. ಯಾಕೆ ಅಂತ ಬಂದು ನೋಡಿದ್ರೆ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಮನುಷ್ಯರಾದರೆ ಅವ್ರ ಸುತ್ತ ಒಂದು 4 ಜನ ಇರ್ತಾರೆ, ನೋಡ್ಕೋತಾರೆ ಏನು ಎತ್ತ ಅಂತ ಹೇಳಿ. ಪಾಪ ಪ್ರಾಣಿಗಳು ಏನು ಮಾಡ್ತವೆ. ಅವಳಿಗೆ ನಾನು ಅಂದರೆ ಸಖತ್ ಇಷ್ಟ, ಹಂಗಾಗಿ ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ದಾಳೆ. ಪಾಪ ತುಂಬ ಅಳ್ತಾ ಇದ್ದಾಳೆ ನೋಡಿ. ಏನಪ್ಪ ಏನು ಇವತ್ತು ನಮ್ಮ ಬಿಲ್ಡಿಂಗ್ ತುಂಬ ನಮ್ಮ ಪುಟಾಣಿ ಡೆಲಿವರಿ ಇದೆ, ಮಾತುಕತೆ ನಡೀತಾ ಇದೆ. ಪಾಪ ಎಲ್ಲರ ಮನೆಗೂ ಹೋಗಿದ್ದು ಬರ್ತಾ ಇದ್ದಾಳೆ. ಅವಳ ಡೆಲಿವರಿ ಸಂಭ್ರಮ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನೋಡ್ಕೋತಾ ಇದ್ದಾರೆ. ಪಾಪ ಯಾರು ಇದು ಮಾಡ್ತಾ ಇಲ್ಲ ಅವಳನ್ನು. ಪುಟಾಣಿ, ಹಾಂ ಹೌದು ಪುಟಾಣಿ. ಏನಪ್ಪ ಹಾಂ ಮಾಡ್ಕೊಂಡಿಲ್ಲ ಅವಳು. ಅಲ್ಲಿ ಓದ್ ಸರಿ ಆದರೆ ಅಟ್ಲೀಸ್ಟ್ ಅಲ್ಲಿ ಹಾಂ ಹೌದು. ಇಲ್ಲ, ಅಲ್ಲಿ ಜನ ಕಾಣಿಸುತ್ತಲ್ಲ, ಅದಕ್ಕೆ ಅವಳು ಅಲ್ಲೆಲ್ಲ ಕುತ್ಕೋತಾ ಇಲ್ಲ. ನಮ್ಮ ಮನೆ ಒಳಗಡೆಗೆ ಬರ್ತಾ ಇದ್ಲ, ಇನ್ನು ಒಳಗಡೆ ಇದು ಮಾಡೋಕ್ಕಾಗಲ್ಲ ಅಂತ. ಏನಪ್ಪ ಏನು ಹಾಂ ಮಲ್ಕೋ ಆಯಿತು, ಮಲ್ಕೋ. ಭಯ ಬೇರೆ ಇಲ್ಲಿ ಹಾವುಗಿವಿದ್ರೆ ಅಂತ. ಹಾಂ ಪಾಪ ಮನುಷ್ಯರಿಗೆ ಆಗಲ್ಲ. ಪುಟಾಣಿ ಏನಪ್ಪ ಏನಪ್ಪ ಆಯಿತು, ಸುಮ್ಮನೆ ಅಂತಾನೆ ಗೊತ್ತಿಲ್ಲ. ನಮ್ಮ ಡೋರ್ ಅಲ್ಲಿ ಹಾಕಿದ್ವಿ ನಮ್ಮ ಕೂಪರ್ಗೆ. ಅವನ ಡೋರ್ನು ಎತ್ಕೊಬಿಟ್ಟವ್ರಿ ಯಾರು. ಹಾಂ ಅದಿದೆ. ಹಾಂ ಎಲ್ಲ ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಕೇಳ್ತಾಳೆ. ಅದು ಒಂದೇ ಬೇಜಾರು, ಅದಕ್ಕೆ ನಂಗೆ ಬೇಜಾರು. ಪಾಪ ಯಾರಾದರೂ ಓಡಿದ್ರೆ ಬೈದರೆ ಅದಕ್ಕೆ ಬೇಜಾರಾಗೋದು ನಂಗೆ. ಹೇಳಿದ ತಕ್ಷಣ ಕೇಳ್ತಾಳೆ. ಹೌದು ಅಂದರೆ ಇವಳು ಮಾಡ್ತಿರ್ಲಿಲ್ಲ ಅದನ್ನು, ಬೇರೆ ನಾಯಿಗಳು ಮಾಡ್ತಾ ಇದ್ದಿದ್ದು. ಇದ್ರ ಜೊತೆ ಬಂದ್ಬಿಡ್ತಾ ಇದ್ವು ಆಟ ಆಡೋಕ್ಕೆ ಅಷ್ಟೇ ಅವು. ಹೌದು ಹೌದು, ಏನೂ ಆಗಲ್ಲ. ಪುಟಾಣಿ ಹೌದಾ, ಏನು ಮಾಡೋದೀಗ? ನಡಿ ಆಯಿತು, ಬರ್ತೀನಿ. ಹಾಂ ನೋಡಿ, ಹಾಂ ಇಲ್ಲೇ ಇದ್ದೀನಿ. ಅದೇ ಇಲ್ಲೇ ಇರು ಅಂತ ನಿನ್ನ ಹೊಟ್ಟೈತಾಳೆ ಅಂತ. ಏನವಾ ದೊಡ್ಡದು ಇಲ್ಲ ಇಲ್ಲಿ ಜಾಗ.
ಆಯಿತು ಆಯಿತು, ಸುಮ್ಮನೆ ಏನು ಏನು ಹಾಂ, ಏನಿಲ್ಲ, ಸುಮ್ಮನೆ ಏನಿಲ್ಲ ಏನಿಲ್ಲ, ಸುಮ್ಮನೆ ಏನು ಪುಟಾಣಿ ಪುಟಾಣಿ. ಹ್ಞೂ ನೀನು ಇಲ್ಲೇ ಇದ್ದೀನಿ, ಹೋಗು. ಏನು ಹ್ಞೂ ಹ್ಞೂ ಇಲ್ಲೇ ಇದ್ದೀನಿ ಮಲ್ಕು ಇಲ್ಲೇ ಇದ್ದೀನಿ. ಹ್ಞೂ 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 ಆಯಿತು 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 ಆಯಿತು. ಹ್ಞೂ ಏನಪ್ಪ ಹ್ಞೂ ಏನು ಹಾಂ, ಮಲ್ಕೋ ಇಲ್ಲೇ ಇದ್ದೀನಿ, ಹೋಗು, ಓಡು ಮಲ್ಕೋ ಹೋಗು. ಏನು ಹ್ಞೂ ಹ್ಞೂ ಏನವ ಹ್ಞೂ ಓಡು ಮಲ್ಕೋ. ಏನಪ್ಪ ಹ್ಞೂ ಮಲ್ಕೋಲಿ. ಮಲ್ಕೋ, ಅಲ್ಲೇ ಮಲ್ಕೋ. ಆಯಿತು ಮಲ್ಕೋ. ಆಯಿತು ಏನವ ಹ್ಞೂ ತಿನ್ನಿ ಅಂತ ಬತ್ತಾನೆ ಅವಳೆ. ನನಗೆ ಅಷ್ಟು ದೂರನೇ ಬರೋಕ್ಕೆ ಬಿಡ್ತಾ ಇಲ್ಲ ಅವಳು, ಮೇಲಕ್ಕೆ ಹತ್ತವಳೆ ಹೊಟ್ಟಾಯ್ತೀನಿ ಅಂತ. ಇವಾಗ ಒಂದು ½ ಅನ್ ಅವರ್, 5 ಗಂಟೆಯಿಂದ. ನೋಡ್ಕೊಳ್ಳಿ, ನಾವು ಹೋದ್ರೆ ಬರ್ತಾಳೆ ಹಿಂದೆಯಿಂದ ಹತ್ಬಿಟ್ಟು. ಹೊಟ್ಟೋಗ್ಬಿಡ್ತೀನಿ ಅಂತ ಎದ್ದೆ ಬಂದ್ಬಿಡ್ತಾಳೆ ಮಲ್ಕೊಳ್ದೇನೆ. ನಾನು ಮಲ್ಕೋಗು. ಏಯ್ ಹಾಂ, ಅದು ನಾಯಿ ಬಂತು ಅಂತ ಓಡಿಸ್ತೀನಿ ಇರು, ನಾವು ಓಡಿಸ್ತೀನಿ. ನಡಿ ಬಾ, ನೀನು ಬಾ ಪುಟಾಣಿ, ಬಾ ನೀನು, ಅದು ಹೋಯ್ತು, ಬಾರೇ. ಏಯ್ ಹಾಂ, ಬಾ 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 ನಾನು ಕೊಡ್ತೀನಿ, ಬಾ ಓಡ್ ಬಾ. ಇಲ್ಲಿ ಬಾ ಬಾ ಓಡ್ ಬಾ ಮಲ್ಕೋ. ಇಲ್ಲ ಅವಳೆ ಆಮೂಲಾಗ ಏನಪ್ಪ ಹ್ಞೂ ಏನವ ಮಲ್ಕೊ ನಡಿ
ಏನು ಒಂದು ಮರಿ ಬಂದಿದೆ, ಒಂದು ಬಂತು. ಅಯ್ಯೋ ಕಚ್ಚ ಹಾಕಿದ್ಲು, ಬಾಯಲ್ಲಿ ಕಚ್ಕೊಂಡು ಎಳಿತಾ ಬಿದ್ದಿದ್ಲು. ಹೌದು, ಬ್ಲ್ಯಾಕ್ ಮರಿ, ಬ್ಲ್ಯಾಕ್ ಕಲರ್ ಇದೆ. ರಾಣಿ ಹಾಕಿರೋದು ನೋಡಿ, ಇಷ್ಟೇ ಎಷ್ಟಪ್ಪ ಒತ್ತಿ ಬೆಕ್ಕು ಗೊತ್ತಾಗಲಿಲ್ಲ. ಅವಳು ಬಂದು ಹೆಂಗೆ ಮಾತಾಡಿಸ್ಕೊಬತ್ತವಳೆ, ಎಲ್ಲರನ್ನೂ ಹೋಗಿ ಹೋಗಿ ಮಾತಾಡಿಸ್ಕೊಬತ್ತವಳೆ. ಹ್ಞೂ, ನಾನು ಒಳಗಡೆ ಹೋಗೋಣ ಅಂತ ಹೋದ್ನ. 6 ಗಂಟೆಗೆ ಕರೆಕ್ಟಾಗಿ ಒಂದು ಮರಿ ಹಾಕವಳೆ. 6 ಗಂಟೆಗೆ ಕರೆಕ್ಟಾಗಿ ಹಾಕವಳೆ ಒಂದು ಮರಿನ. ಆ ಕಡೆ ಈ ಕಡೆ 1 ನಿಮಿಷ ಹೆಚ್ಚು ಕಡಿಮೆ ಇಲ್ಲ. ಆಗಲೇ ಹಾಲು ಕುಡಿಯೋಕೆ ಹೋಗ್ತಾಯಿದ್ದೆ, ಅವಾಗಲೇ ಅದು ನೋಡಿ ಹೆಂಗೆ ಹುಡುಕ್ತಾ ಇದೆ ಅಂತ. ಹುಡ್ಕೊಂಡು ಹೋಗ್ತಾ ಇದೆ. ಮ್ಯಾಟ್ ಮೇಲಾರ ಎತ್ತಾಕ್ಲ? ಒಂದು ಹಾಕೈತೆ ಅಮ್ಮ, ಒಂದು ಹಾಕೈತೆ. ಹಾಲು ಕುಡಿತೈತೆ. ಎಲ್ಲಾರನ್ನೂ ಬಂದು ಮಾತಾಡ್ಸ್ಕೊಬತ್ತವಳೆ. ಮನೆ ಒಳಗೆ ಹೋಯ್ತಾ ಕೂತವಳೆ ಮಾತಾಡ್ಸಕ್ಕೆ ಎಲ್ಲಾರನ್ನು. ಒಂದು ಹಾಕೊಂಡದೆ. ಪ್ರಗತಿಗೆ ಒಂದು ಕ್ವಶನ್ ಈಗ, ನಾಯಿ ಹೆಂಗ್ ಮರಿ ಹಾಕ್ತದೆ? ಅದಿರ್ಲಿ, ನಾವ್ ಹೆಂಗ ಹಾಕ್ತಿವಿ ಹಂಗಂದ್ರೆ ನಾನು ಹೆಂಗ್ ಬಂದೆ ಅಂತ ಪಾಪ. ನಾನು ಹಾಸ್ಪಿಟ್ಲಲ್ಲಿ ಆಚಲಿದ್ದೆ ಮಗಳೇ, ಮಮ್ಮಿ ಕೇಳೋದು. ಸಿಕ್ಸ್ PM. ಎಷ್ಟಿವತ್ತು? ಮಾರ್ಚ್ 8. ಶಿವು ಬರ್ತಡೆ ಪ್ರಯುಕ್ತ ಪುಟಾಣಿ ಮರಿ ಆಗ್ತಾ ಇದ್ದಾಳೆ. ಅವ್ರ ಹೆಂಡತಿ ಮರಿ ಹೊಟ್ಟೆ ಒಳಗೆ ಹೊತ್ಕೊಂಡವಳೆ. ಪುಟಾಣಿ ಮರಿ ಹಾಕವಳೆ. ನಾನು ಚಿಕನ್ ತಿಂತವನೆ. ಆಗಲೇ ಹಾಲು ಹುಡ್ಕೊಂಡು ಹಾಲು ಕುಡಿತಾ ಇದೆ. ನಮ್ಮ ಪುಟಾಣಿಗೆ ಅಷ್ಟು ಹೊಟ್ಟೆ ನೋವದೆ, ಆದರೂ ಹಾಲು ಕುಡಿಸ್ತಾವಳೆ. ಬಿಡೆ ಪುಟಾಣಿ,
ಏನು ಮಾಡಲ್ಲ ಏ ಇಲ್ಲ ಅಂದ್ರೆ ಅಯ್ಯೋ ಬಾಲ ಅವಳು ಎತ್ಕೊಟ ಬಿಡ್ತಾರೆ ಅಂತ ಇರೇ ಪುಟಾಣಿ ಏಯ್ ಹುಚ್ಚಿ ಯಾರು ಎತ್ಕೊಳ್ಳಲ್ಲ ಅದನ್ನ ಇರು ಎತ್ಕೊಳ್ಳಲ್ಲ ಕಣ್ ಸುಮ್ನಿರು ಅವನ ಸುಮ್ನಿರೇ ಪುಟಾಣಿ ಏಯ್ ಕಪ್ಪ ನಾನು ಎತ್ಕೊತೀನಿ ಅವಾಗ ಅವ್ಳು ಸುಮ್ಮನೆ ಏಯ್ ಬಿಡೆ 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 ಬಿಡು ಪುಟಾಣಿ ಏಯ್ ಸುಬ್ಬಿ ಮಲ್ಕೋದ್ನ ಬಿಡು ಬಿಡೆ ಪುಟಾಣಿ ಏಯ್ ಅಯ್ಯೋ ಯಾಕಂಗೆ ಕಚ್ತಿದ್ಯಾ ಹೋಗಪ್ಪ ಕಡೆಗೆ ಎಂತ ಆದೈತೆ ನೀನು ಮರಿ ಇಲ್ಲ ಪ್ರಗತಿ ಮರಿಯಕ್ಕೆ ಏ ಬಾಯ್ ಕಡೆಗೆ ಒಂದೇ ಥ್ಯಾಂಕ್ಸ್ ಕತ್ತ ಎಲ್ಲಿ ಹೋಯ್ತಿದೀಯಾ ಹಾಲೆಲ್ಲ ಇದ್ರೆ ಹಾಲೆಲ್ಲ ಪಾಪ ಅದಕ್ಕೆ ಚಳಿ ಆಯ್ತೈತೆ ಈಗ ಇನ್ನೂ ಹಾಕುತ್ತೆ ಅದೇ ಅದಕ್ಕೆ ಹಿಂಸೆ ಬಿಲ್ಲಿ ಮರಿ ಎಲ್ಲ ಮಮ್ಮಿ ಅದು ಅದೆಲ್ಲಿ ಹೋಗ್ತಿದೀಯಾ ರಕ್ಷಾ ಪ್ರಗತಿ ರಕ್ಷಾ ಪ್ರಗತಿ ಬಾಯಿ ಕಡೆಗೆ ಸರ್ ಮಮ್ಮಿ
ಅಯ್ಯೋ ಅವಾಗಲೇ ಅದು ಚಳಿ ಆಗ್ತಿರ್ಬೇಕು, ಅದಕ್ಕೆ ಹೋಗ್ತಾ ಇರೋದು ಅಲ್ಲಿಗೆ. ಅಂದ್ರೆ ಹೊಟ್ಟೆ ಒಳಗೆ ಬೆಚ್ಚಗಿದ್ದಿದ್ದು ಈಗ ಅದಕ್ಕೆ ಚಳಿ ಐತೈತೆ. ಚಳಿ ಆಯ್ತು. ಒಂದು ಮಾತ್ರ ಎಮರ್ಜೆನ್ಸಿ ಎಕ್ಸಿಟ್ ಮಾಡ್ಬಿಟ್ಟೈತಿ. ನೀನು ಬಂದಿದ್ಯಲ್ಲ 8 ತಿಂಗಳ ಮೇಲೆ 8 ದಿವಸಕ್ಕೆ ಹಂಗೆ 8 ತಿಂಗಳು ಇವಾಗ ಒಂದು ಹಾಕೈತೆ ತಿಂಗಳ ಮೇಲೆ 8 ದಿವಸಕ್ಕೆ ಬ್ರೌನ್ ವೈಟ್. ಅಯ್ಯಪ್ಪ ಎಲ್ಲ ಇರೋ ರಕ್ಷ ಬರ್ಬೇಡ. ಕ್ಯೂಟ್ ಕ್ಯೂಟ್ ಆಗೈತೆ. ಡೆಲಿವರಿ ಮಾಡಿಸ್ತಾ ಇರೋ ಡಾಕ್ಟ್ರು ನಿಜ ಅನ್ಕೋಬಿಟ್ಟಾರೆ. ನೋಡಿ ಡೆಲಿವರಿ ಮಾಡಿಸಿರೋ ಡಾಕ್ಟ್ರು. ಕಾಣಿಸ್ತಿಲ್ಲ. ಹೌದಾ? ಹಂಗ ಯೂಟ್ಯೂಬ್ಗ ನೋಡಿ ಇವರು ಹೊಸ ಪೇಷಂಟು, ಇವರು ಡೆಲಿವರಿ ಮಾಡಿಸಿದ ಡಾಕ್ಟ್ರು. ಇದು ಪಾಪು, ಈಗ ಡೆಲಿವರಿ ಮಾಡಿಸಿರೋ ಪಾಪು. ಮೇಡಮ್ ನಿಮಗೆ ಹೇಗೆ ಸಾಧ್ಯ ಆಯಿತು ಡೆಲಿವರಿ ಮಾಡ್ಸೋಕ್ಕೆ? ಯಾಕೋ ಒಂದೇ ಹಾಕ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಲಲ್ಲ. ಮರಿಗಳಿದೆ ಇನ್ನ ಹೊಟ್ಟೆ ಒಳಗಡೆ. ಇದೇ ಅವಳಿಗೆ ನೋವು ಜಾಸ್ತಿ ಆಗ್ಬಿಟ್ಟೈತೆ ಅನ್ಸುತ್ತೆ, ಗೊತ್ತಾಯಿಲ್ಲ ಅವು ಆಚೆ. ಅಲ್ಲಿ ಅದು ಫಸ್ಟ್ ಮರಿ ತಿನ್ಕೊತ್ತೆ ಅಂತಾರಲ್ಲ, ಅದಕ್ಕೇನಾರ ಕಾಯ್ತಾ ಇದ್ದಾಳ ತಿನ್ನಕ್ಕೆ? ಹಂಗಿದ್ರೆ ನಾವೀಗ ಹೋದಾಗ್ಲೇ ತಿನ್ಕೋತಿದ್ಲು ಅವಳು. ಇನ್ನೂ ಡೆಲಿವರಿ ಮಾಡ್ಸೋಕೆ ಕಾಯ್ತಾ ಇದ್ದಾರೆ ಡಾಕ್ಟ್ರು. ಆದರೆ ಪೇಷಂಟ್ ಯಾಕೋ ಅಯ್ಯೋ ಹಾಲು ಕುಡ್ಸೋದಕ್ಕೆ. ಅಯ್ಯೋ ಅದು ಮೇಲ್ಗಡೆ ಆಯ್ತೈತೆ. ಪುಟಾಣಿ ಪಾಪು ಹಾಕು ಇನ್ನ. ನೋಡು ಡಾಕ್ಟ್ರು ಇಲ್ಲೇ ಅವ್ರೆ, ಭಯ ಪಡಬೇಡ, ಡಾಕ್ಟ್ರು ನೋಡ್ಕೊತಾರೆ ಏನಾದರೂ ಆದರೆ. ಯಾರು ಏನು ಇಡಿ ಇವರು ನರ್ಸು, ಮೊಕನೇ ಕಾಣ್ತಿಲ್ಲ. ಇವರು ಡಾಕ್ಟ್ರು, ಇವರು ನರ್ಸು. ನೋಡಿ ಡಾಕ್ಟ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಇವೆಲ್ಲ ಚೈಲ್ಡ್ ನರ್ಸ್ಗಳು. ಅಯ್ಯಪ್ಪ ಸಾಕು ಸಾಕು, ದೃಷ್ಟಿ ಐತೆ ಪುಟಾಣಿಗೆ ಎಲ್ಲ ಹೋಗಿ. ಈ ಕಚ್ಚಲ್ಲ ಅವಳು. ಮಾಡಿ ಹತ್ರ ಹೋಗಿ ಸಾಕು ಅಷ್ಟೆ. ಅದು ಹಾಲು ಕುಡಿತಾ ಅದೇ ಕಚ್ಕೊಂಡು. ಪುಟಾಣಿ ಎಷ್ಟು ಮರಿ ಹಾಕಿದ್ಯಾ? ಹಾಂ ಎಷ್ಟು ಮರಿ ಹಾಕಿದ್ಯಾ? 1 2 3 4 5 6 7 8 9 ಮರಿ ಹಾಕಿದ್ದಾಳೆ. 4 ಬ್ಲ್ಯಾಕು 5 ಬ್ರೌನ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ಬಿಲ್ಡಿಂಗ್ ಸಂಭ್ರಮ. ನಮ್ಮ ಪುಟಾಣಿ ಮರಿಗಳು ಹಾಕಿದ್ದಾಳೆ 9 ಮರಿನ. ಇದೇ ಖುಷಿನಲ್ಲಿ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳಿನ ಬ್ಲಾಗಲ್ಲಿ ಸಿಗುವ ಗೈಸ್, ಬಾಯ್ ಅಂತ ಹೇಳ್ತಾ ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚೆಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ಬ್ಲಾಗಲ್ಲಿ ಸಿಗುವ ಗೈಸ್, ಬಾಯ್.